ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಯಾವ ಹಂತದಲ್ಲಿ ಮಾತುಕತೆ ನಡೀತಾ ಇದೆ ಅನ್ನೋದನ್ನ ನಾವು ಪ್ರತಿ ಬುಲೆಟಿನ್ ನಲ್ಲಿ ಅಪ್ಡೇಟ್ ಕೊಡ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಸುದ್ದಿಯಲ್ಲಿ ಜೆಡಿಎಸ್ಗೆ ದಕ್ಕಬಹುದಾದಂತಹ ಕ್ಷೇತ್ರಗಳು ಯಾವುದು, ಸಾಧ್ಯತೆ ಏನಿದೆ, ಯಾಕೆ ಅದೇ ಕ್ಷೇತ್ರಗಳು ಬೇಕು ಅಂತ ಜೆಡಿಎಸ್ ಕೇಳ್ತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಲೋಕಸಭೆ ಎಲೆಕ್ಷನ್ ನಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಭರ್ಜರಿ ತಾಲೀಮನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಅಮಿತ್ ಶಾ ಮುಂದೆ ಆ 3 ಕ್ಷೇತ್ರಗಳ ಕುರಿತಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪಟ್ಟಿಯನ್ನ ಕೊಟ್ಟಿದ್ದಾರೆ. 3 ಕ್ಷೇತ್ರ ಸಾಕು, ಆದ್ರೆ ಅದೇ ಕ್ಷೇತ್ರಗಳೇ ನಮಗೆ ಬೇಕು ಅಂತ ಡಿಮ್ಯಾಂಡ್ ಅನ್ನ ದೆಹಲಿಯಲ್ಲಿ ಇಟ್ಟಿರೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಹಾಗೂ ಹಾಸನ ಕ್ಷೇತ್ರಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈ 3 ಕ್ಷೇತ್ರ ಕೊಟ್ರೆ ಸಾಕು ಅಂತ ಅಮಿತ್ ಶಾ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಈ 3 ಕ್ಷೇತ್ರಗಳಲ್ಲಿ ಹಾಲಿ ಬಿಜೆಪಿಯ ಎಂಪಿಗಳು ಇಲ್ಲ ಅನ್ನುವಂತಹ ಒಂದು ಲೆಕ್ಕಾಚಾರ, ಹಾಗೆ ಸೊರಗಿರುವಂತಹ ಪಕ್ಷ ಸಂಘಟನೆಗೆ ಬೂಸ್ಟ್ ಕೊಡೋ ನಿಟ್ಟಿನಲ್ಲೂ ಕೂಡ ಈ ವಿಚಾರ ಅತಿ ದೊಡ್ಡ ಮೈಲೇಜ್ ಅನ್ನ ಕೊಡುತ್ತೆ ಅನ್ನೋದು ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಆಗ್ತಾ ಇದೆ. ಹಾಗಾದ್ರೆ ಎಚ್.ಡಿ.ಕೆ ಪ್ರಸ್ತಾಪಕ್ಕೆ ಓಕೆ ಅಂತಾರ, ಅಂತಿಮ ಮುದ್ರೆಯನ್ನ ಒತ್ತಾರ ಅಮಿತ್ ಶಾ ಅನ್ನೋದು ಈ ಕ್ಷಣಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸಮೀಕರಣ, ಸೀಟು ಹಂಚಿಕೆಯ ಸಮೀಕರಣ 25+3 ಅನ್ನೋದೇ ಫೈನಲೈಸ್ ಆಗುತ್ತಾ? ಆ 3 ಕ್ಷೇತ್ರಗಳು ಇವೇನಾ ಅನ್ನುವಂತಹ ಒಂದು ಪ್ರಶ್ನೆ ಅಂತೂ ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ತೀರಾ ತಲೆನೋವನ್ನ ತರ್ತಾ ಇದ್ದಂತಹ ಕ್ಷೇತ್ರಗಳು ಕೂಡ ಇವೆ. ಯಾಕಂದ್ರೆ ಒಬ್ಬರನ್ನ ಆಕಾಂಕ್ಷಿ ಅಂತ ಬಿಂಬಿಸೋಷ್ಟೊತ್ತಿಗೆ ಉಳಿದವರು ಹೇಳ್ತಾ ಇದ್ರು, ಉಳಿದವರು ಎದ್ದು ತೊಡೆತಡ್ತಾ ಇದ್ರು, ಇಲ್ಲ ಇವ್ರಿಗೆ ಟಿಕೆಟ್ ಕೊಡಬಾರ್ದು, ಈ ಪಕ್ಷಕ್ಕೆ ಹೋಗಬಾರ್ದು ಟಿಕೆಟ್ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ತೀರಾ ಜಟಿಲ ಇರುವಂತಹ ಸಮಸ್ಯೆಗೆ ಮೊದಲು ಸೊಲ್ಯೂಷನ್ ಅನ್ನ ಹುಡುಕೊಳ್ಳೋಣ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಪ್ಲಾನ್ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಥವಾ ಈ 3 ಕ್ಷೇತ್ರಗಳಿಗೆ ನಾವು ಫಸ್ಟ್ ಸಂತೃಪ್ತಿಯನ್ನ ಪಟ್ಟು ನಂತರ ಇದರ ಅನುಕೂಲವನ್ನ ಮುಂದಿನ ಭಾಗದಲ್ಲಿ ಪಡೆದುಕೊಳ್ಳೋಣ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಸ್ಟ್ರಾಟಜಿನ. ಈ ತರದ ಅನೇಕ ಚರ್ಚೆಗಳಂತೂ ಸದ್ಯಕ್ಕೆ ರಾಜಕೀಯ ವಲಯದಲ್ಲಂತೂ ಇದ್ದೇ ಇದೆ. ಆ 3 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಟಾಕ್ ಈಗ ಬಹಳಷ್ಟು ಜೋರಾಗಿದೆ. ಬೆಂಗಳೂರು ಗ್ರಾಮಾಂತರಕ್ಕಂತೂ ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಇರಬಹುದು ಅಥವಾ ಬಿಜೆಪಿಯ ನಾಯಕರು ಇರಬಹುದು, ಒಂದು ಪ್ರಬಲ ಫೇಸ್ ಅನ್ನ ತರಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕೊಂಡಿದ್ರು. ಬಿಕಾಸ್ ಅಲ್ಲಿ ಜೆಡಿಎಸ್ಗೂ ವೋಟ್ ಬ್ಯಾಂಕ್ ಚೆನ್ನಾಗಿದೆ, ಬಿಜೆಪಿಗೂ ವೋಟ್ ಬ್ಯಾಂಕ್ ಚೆನ್ನಾಗಿದೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಒಂದ್ ಕಡೆ ಮಂಡ್ಯ ನಮಗೆಲ್ಲರಿಗೂ ಗೊತ್ತು, 2018ರ ವಿಧಾನಸಭೆ ಚುನಾವಣೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಜೆಡಿಎಸ್ನ ಭದ್ರಕೋಟೆಯಾಗಿ ಮಂಡ್ಯ ಇತ್ತು. ಬಟ್ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅಲ್ಲಿ ಸಂಘಟನೆ ಸ್ವಲ್ಪ ಸೊರಗಿದೆ. ಈ ಕಡೆಗೆ ಹಾಸನ ಮೊದಲಿಂದಲೂ ಕೂಡ ಜೆಡಿಎಸ್ನ ಶಕ್ತಿ ಬೇರುಗಳು ಜಾಸ್ತಿ ಇರುವಂತಹ ಜಾಗ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರವೀಶ್, ಬಹಳ ಮುಖ್ಯವಾಗಿ ಸಮೀಕರಣ 25+3ಕ್ಕೆ ಫೈನಲೈಸ್ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಸೊ ಈ 3 ಕ್ಷೇತ್ರಗಳಿಗೆ ಪಟ್ಟು ಹಿಡಿಯೋದಕ್ಕೆ ಉಳಿದಂತೆ ಏನೇನ್ ರಾಜಕೀಯ ಲೆಕ್ಕಾಚಾರಗಳಿದೆ, ಇದಕ್ಕೆ ಓಕೆ ಅನ್ನುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಫೆಬ್ರವರಿ ಕಡೆ ವಾರದ ಒಳಗಡೆ ಈ ಒಂದು ಸೀಟು ಹಂಚಿಕೆ ವಿಚಾರ ಫೈನಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಧಿಕೃತವಾಗಿ ಘೋಷಣೆಯಾಗುವಂಥ ಸಾಧ್ಯತೆಯು ಕೂಡ ದಟ್ಟವಾಗಿದೆ. ಯಾಕೆಂದರೆ ನಿನ್ನೆ ದಿಢೀರಾಗಿ ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡ ಬಳಿಕ ಇವತ್ತು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಡೀಟೇಲ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ 4 ಕ್ಷೇತ್ರಗಳಿಗೆ ಪಟ್ಟಿಡಿದಂಥ ಜೆಡಿಎಸ್ ಈಗ 3ಕ್ಕೆ ಸ್ಟಿಕ್ಕನ್ ಆಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಪ್ರಮುಖವಾಗಿ ಆ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಲೀಸ್ಟ್ ಔಟ್ ಅನ್ನು ಮಾಡಿ ಅಮಿತ್ ಶಾ ಅವರ ಕೈಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರ ವಿಚಾರವಾಗಿ. ಹಾಗಾಗಿ ಈ ಕ್ಷೇತ್ರಗಳ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ಗೆ ಇನ್ನೂ ಕೂಡ ಈ ಒಂದು ಕ್ಷೇತ್ರಗಳ ಬಗ್ಗೆ ಕ್ಲಾರಿಟಿ ಇಲ್ಲ. ಅಂದ್ರೆ ಇದನ್ನೇ ಬಿಟ್ಟು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ.
ಹಾಸನ ವಿಚಾರದಲ್ಲಿ ಕ್ಲಿಯರ್ ಇದೆ. ಹಾಗಾಗಿ ಮಂಡ್ಯ ಮತ್ತೆ ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಇನ್ನೂ ಕೂಡ ಕ್ಲಿಯರ್ ಆಗಿ ಬಿಜೆಪಿ ಹೈಕಮಾಂಡ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಅದನ್ನು ಇನ್ನೂ ಕೂಡ ಮುಂದೆ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಹಾಸನ ಯಾವುದೇ ಕಾರಣಕ್ಕೂ ಕೂಡ JDSನ ಭದ್ರಕೋಟೆ ಆಗಿರುವ ಕಾರಣಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬಿಟ್ಟುಕೊಡೋದಿಲ್ಲ ಅಂತ ಅದು ಕ್ಲಿಯರ್ ಆಗಿ ಬಿಜೆಪಿ ಕೂಡ ಒಪ್ಕೊಂಡಿದೆ. ಮಂಡ್ಯ ವಿಚಾರದಲ್ಲಿ ಯಾಕೆಂದ್ರೆ ಸುಮಲತಾ ಅವರು ಬಿಜೆಪಿಯನ್ನು ಸಪೋರ್ಟ್ ಮಾಡಿದ ಬಳಿಕ ಬಿಜೆಪಿ ಜೊತೆ ಸಭೆ ಸಮಾರಂಭಗಳಲ್ಲೂ ಕೂಡ ಭಾಗವಹಿಸಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ ಬಳಿಕವೂ ಕೂಡ ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇದೆ. ಹಾಗಾಗಿ ಅವರು ನಾನೇ ಅಭ್ಯರ್ಥಿ ಆಗ್ತೀನಿ ಅನ್ನೋ ಒಂದು ಇಂಗಿತವನ್ನು ಕೂಡ ಸುಮಲತಾ ಅವರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ JDS ಬಿಟ್ಕೊಡ್ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಬಂದಂಗಿದೆ. JDSಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಡೋಂಗಿಲ್ಲ ಅಂತ ಕೂಡ ದೇವೇಗೌಡರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ JDS ಕುಗ್ಗಿದಂತಹ ಸಂದರ್ಭದಲ್ಲಿ ಸೋತಂತಹ ಸಂದರ್ಭದಲ್ಲಿ ಕೈ ಹಿಡಿದು ಮೇಲೆತ್ತಿರ್ತಕ್ಕಂಥದ್ದೇ ಮಂಡ್ಯ ಜಿಲ್ಲೆ. ಹಾಗಾಗಿ ಈ ಜಿಲ್ಲೆಯನ್ನೇ ಬಿಟ್ಕೊಟ್ರೆ ನಮ್ಮ ಅಸ್ತಿತ್ವ ಎಲ್ಲಿ ಅನ್ನೋ ಪ್ರಶ್ನೆಯನ್ನು ಕೂಡ ದೇವೇಗೌಡರು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದು ಬೇಡ ಅಂತ ಹೇಳಿ ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ, ತುಮಕೂರು ಈ ವಿಚಾರವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಗೊಂದಲಗಳು ಕೂಡ ಮುಂದುವರೆದಿತ್ತು. ಆದರೆ ಡಾಕ್ಟರ್ ಮಂಜುನಾಥ್ ರವರ ರಾಜಕೀಯ ಎಂಟ್ರಿ ಏನಿದೆ ಇದು ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ದಿಕ್ಕನ್ನು ಬದಲಾಯಿಸುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಆ ಒಂದು ಡಾಕ್ಟರ್ ಮಂಜುನಾಥ್ ರವರು ಏನಾದರೂ ಬೆಂಗಳೂರು ಲೋಕಸಭಾ ಕ್ಷೇತ್ರ, ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸೋದಾದರೆ ಅದನ್ನು ನಮಗೆ ಬಿಟ್ಕೊಡಿ ಅಂತ ಕೂಡ JDS ಒಂದು ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಈ 3 ಕ್ಷೇತ್ರಗಳನ್ನು ಕೂಡ ಪಟ್ಟಿ ಮಾಡಿ ಅಮಿತ್ ಶಾ ಅವರ ಮುಂದೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಸೂತ್ರವನ್ನ ರಚನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡುತ್ತೆ ಇಲ್ವೋ ಅನ್ನೋದು ಕೂಡ ಕಾದ್ ನೋಡಬೇಕಾಗುತ್ತೆ. ಕಡೆ ಕ್ಷಣದಲ್ಲಿ ಏನಾದರೂ ಬೆಂಗಳೂರು ಗ್ರಾಮಾಂತರ ಹೋಗಿ ತುಮಕೂರು, ಚಿಕ್ಕಬಳ್ಳಾಪುರ ಅಥವಾ ಕೋಲಾರ ಇದು ಬಂದು ಸೇರ್ಕೊಳ್ಳುತ್ತೋ ಅಥವಾ ಈ ಕೊಟ್ಟಿರ್ತಕ್ಕಂಥ ಪಟ್ಟಿಗೆ ಸ್ಟಿಕನ್ ಆಗ್ತಾರೋ ಕೂಡ ಕಾದ್ ನೋಡಬೇಕಾಗಿದೆ. ಮಮತಾ, ರವೀಶ್, ಇದ್ರ ಜೊತೆ ತುಂಬಾ ಇಂಪಾರ್ಟೆಂಟ್ ಆಗಿ ಹಾಸನ ಹಾಗೂ ಮಂಡ್ಯ ವಿಚಾರವಾಗಿ ನಾವು ಮಾತಾಡಬೇಕು. ಹಾಸನ ಹಾಗೂ ಮಂಡ್ಯದಲ್ಲಿ ರೆಬಲ್ ಆಗುವಂತಹ ಮುನ್ಸೂಚನೆಯನ್ನ ಅನೇಕ ಬಿಜೆಪಿ ನಾಯಕರು ತೋರಿಸಿದ್ರು. ಸೊ ಅನ್ಯ ಮಾರ್ಗವನ್ನ ಹುಡುಕೊಂಡಿದ್ಯಾ ಬಿಜೆಪಿ ಇದನ್ನ ಸರಿ ಮಾಡೋ ನಿಟ್ಟಿನಲ್ಲಿ? ಈ ವಿಚಾರ ಹೇಗೆ ಡಿಸ್ಕಸ್ ಆಗಿದೆ ಅಂತ ಹಾಸನ ಮಂಡ್ಯ ಅಂತ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಮಮತಾ, ಖಂಡಿತವಾಗಿ ಕೂಡ ರಾಜ್ಯ ನಾಯಕರನ್ನ ಕೇಳಿ ಡಿಸಿಷನ್ ತಗೊಳ್ಳುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇಲ್ಲ. ಬಿಜೆಪಿ ಹೈಕಮಾಂಡ್ಗೆ ತನ್ನದೇ ಆದ ಬೇರೆ ಬೇರೆ ರೀತಿಯ ವರ್ಚಸ್ ಕೂಡ ಇದೆ ಮತ್ತೆ ಆ ಕಮಾಂಡಿಂಗ್ ನೇಚರ್ ಕೂಡ ಇದೆ. ಯಾಕೆಂದ್ರೆ ಕೋಳಿ ಕೇಳಿ ಒಂದು ಮೆಣಸನ್ನ ಅರಿಯುವಂತಹ ಪ್ರಕ್ರಿಯೆ ಏನಿದೆ ಅದು ನಮ್ಮ ಪಾರ್ಟಿಲಿ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಸಾಕಷ್ಟು ಬಾರಿ ರಾಜ್ಯ ನಾಯಕರಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹಾಗಾಗಿ ಮೈತ್ರಿ ವಿಚಾರದಲ್ಲೂ ಕೂಡ ಯಾವುದೋ ಒಬ್ಬರ ನಾಯಕರ ಹೇಳಿಕೆಗಳಿಗೆ ಒಂದು ರೀತಿಯಲ್ಲಿ ಕಿವಿಗೊಟ್ಟು ಇಡೀ ಮೈತ್ರಿ ವಿಚಾರವನ್ನೇ ಕೂಡ ತಲೆಕೆಳಗಾಗುವಂತ ಮಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ಬಿಜೆಪಿ ಇಲ್ಲ. ಹಾಗಾಗಿ ಯಾರೆಲ್ಲ ಅಪಸ್ವರವನ್ನು ಎತ್ತಿದ್ದಾರೆ ಬಿಜೆಪಿಯ ಒಳಗಡೆ ಅವರಿಗೆ ಆ ಸಂದೇಶವನ್ನು ರವಾನೆ ಮಾಡ್ತಾರೆ ಮತ್ತೆ ಅವರ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರಾಗ್ಲಿ ದೇವೇಗೌಡರಾಗ್ಲಿ ಇಲ್ಲಿನ ಸ್ಥಳೀಯ ನಾಯಕರ ಹೇಳಿಕೆಗಳಿಗೆ ಯಾವುದೇ ರೀತಿಯ ಡಿಸ್ಟರ್ಬ್ ಆಗಲಿಲ್ಲ. ಯಾಕೆಂದ್ರೆ ಹೈಕಮಾಂಡ್ ನಮಗೆ ಮಾತು ಕೊಟ್ಟಿದೆ, ಹೈಕಮಾಂಡ್ ಮುಂದೆ ನಮ್ಮ ಮಾತುಕತೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು. ಹಾಗಾಗಿ ಅಮಿತ್ ಶಾ ಅವರ ಮುಂದೆ ಕೊಟ್ಟಿರ್ತಕ್ಕಂಥ ಲೀಸ್ಟು ಜೊತೆಗೆ ಅಮಿತ್ ಶಾ ಮತ್ತೆ ಮೋದಿ ಅವರು ತೆಗೆದುಕೊಳ್ಳುವಂತ ನಿರ್ಧಾರ ಏನಿರುತ್ತೆ ಅದರ ಆ ಒಂದು ಆಧಾರದ ಮೇಲೆ ಈ ಒಂದು ಲೋಕಲ್ ನಾಯಕರು ಕೂಡ ಒಂದು ರೀತಿಯಲ್ಲಿ ನಡೆದುಕೊಳ್ಬೇಕಾಗತ್ತೆ. ಹಾಗಾಗಿ ಯಾವ ರೀತಿ ಆ ಒಂದು ಸೂತ್ರ ಬರುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕು. ಒಂದಂತೂ ಸತ್ಯ, ಹಳೆ ಮೈಸೂರು ಭಾಗದಿಂದನೇ ಒಂದು ರೀತಿಯಲ್ಲಿ ಬಿಜೆಪಿಯನ್ನ ಮೇಲೆತ್ತೇವೆ, ಮಂಡ್ಯದಿಂದನೇ ಕೂಡ ಶುರುವಾಗುತ್ತೆ ಆಪರೇಷನ್ ಓಲ್ಡ್ ಮೈಸೂರು ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಏನ್ ಬಿಜೆಪಿ ಸ್ಟ್ರಾಟಜಿ ಮಾಡಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಏನಾದರೂ ಮಂಡ್ಯವನ್ನು ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಅಸ್ತಿತ್ವ ಹೋಗುತ್ತೆ ಅನ್ನೋದನ್ನು ಕೂಡ ಬಿಜೆಪಿಯ ನಾಯಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದನ್ನು ಕೂಡ ಪರಿಗಣಿಸಿ ಬಿಜೆಪಿ ಹೈಕಮಾಂಡ್ ಸಿದ್ಧ ಸೂತ್ರ ಏನಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಕೊಟ್ಟಂತಹ ಲೀಸ್ಟ್ ಅನ್ನೇ ಅಪ್ರೂವಲ್ ಮಾಡ್ತಾರೋ ಅಥವಾ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನೇ ಕಡೆ ಕ್ಷಣದಲ್ಲಿ ಏನಾದ್ರು ಕನ್ವಿನ್ಸ್ ಮಾಡಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿ ಮಾಡ್ತಾರೋ ಕೂಡ ಕುತೂಹಲ ಇರತಕ್ಕಂಥದ್ದು. ಅದಕ್ಕೆ ಫೆಬ್ರವರಿ ಕಡೆ ವಾರ ಅಥವಾ ಮಾರ್ಚ್ ಮೊದಲ ವಾರದೊಳಗಡೆ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಮತಾ.